ಧಾರವಾಡ ಮಹಾನಗರವನ್ನ ಪ್ರತ್ಯೇಕ ಪಾಲಿಕೆ ಮಾಡುವಂತೆ ಹೋರಾಟ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ದಾರೆ ಪ್ರತಿಭಟನಾಕಾರರು. ಧಾರವಾಡ ಮಹಾನಗರ ಪ್ರತ್ಯೇಕ ಪಾಲಿಕೆ ಹೋರಾಟ ವಿಚಾರ ಅಹೋರಾತ್ರಿ ಧರಣಿಯನ್ನ ಪ್ರತಿಭಟನಾಕಾರರು ಆರಂಭಿಸಿದ್ದಾರೆ. ಪಾಲಿಕೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಕೂತಿದ್ದಾರೆ. ಪ್ರತ್ಯೇಕ ಪಾಲಿಕೆ ಆಗುವವರೆಗೂ ಧರಣಿ ಮುಂದುವರಿಯುತ್ತೆ. ರಾಜ್ಯಪಾಲರು ಕೂಡಲೇ ಪಾಲಿಕೆಗೆ ಅಂಕಿತವನ್ನ ಹಾಕುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಹಿರಿಯ ವಕೀಲ ಬಿಡಿ ಹಿರೇಮಠ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ಈ ಬಗ್ಗೆ ನಮ್ಮ ಧಾರವಾಡದ ಪ್ರತಿನಿಧಿ ಪ್ರಶಾಂತ್ ದಿನ್ನಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ಈಗ 11 ದಿವಸಕ್ಕೆ ಕಾಲಿಟ್ಟಿದ್ದು ಉಗ್ರವಾಗಿ ಹೋರಾಟ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಈಗ ಇಲ್ಲಿ ಹೋರಾಟ ಎಲ್ಲ ಕೂಡ ಪಶ್ಚಾತ್ಯವಾಗಿ ಹೋರಾಟ ಕೂಡ ಮಾಡ್ತಕ್ಕಂಥದ್ದು. ಆಲ್ರೆಡಿ ಇಲ್ಲಿ ಅಹೋರಾತ್ರಿ ಧರಣಿ ಕೂಡ ಸ್ಟಾರ್ಟ್ ಆಗಿರ್ತದ್ದು. ಇವತ್ತಿಂದ ಅಹೋರಾತ್ರಿ ಧರಣಿ ಕೂಡ ಸ್ಟಾರ್ಟ್ ಆಗಿರುತ್ತು. ಈ ಬಗ್ಗೆ ನಮ್ಮ ಇಡೀ ದಶಕಗಳ ಹೋರಾಟ ಮಾಡಿ ಈ ಹೈಕೋರ್ಟ್ ಬರ್ಲಿಕ್ಕೆ ಕಾರಣಂತ ಬಿಡಿ ಹಿರೇಮಠ ಅಜ್ಜರು ಕೂಡ ಇಲ್ಲಿದ್ದಾರೆ. ಅವ್ರನ್ನೆಲ್ಲ ಧಾರವಾಡದಲ್ಲಿ ಅವ್ರ ಅಜ್ಜನ ಅಂತ ಕರೀತಾರೆ. ನಾವು ಕೂಡ ಅವ್ರ ಅಜ್ಜ ಅಂತ ಮಾತಾಡ್ತಾನೆ ಹೋಗೋಣ. ಈಗ ಇವತ್ತು 11 ದಿವಸ ಈಗ ಈ ಹೋರಾಟ ಕಾಲಿಟ್ಟು ಇವತ್ತು ಕೂಡ ಅಹೋರಾತ್ರಿ ಧರಣಿ ಸ್ಟಾರ್ಟ್ ಮಾಡಿದ್ವು. ಈ ಬಗ್ಗೆ ಹೇಳೋದಾದ್ರೆ ಈಗ ನೋಡಿ, ನಾವು ನಂಬಿ ಕೆಟ್ಟವರಿಲ್ಲ ಈ ಜಗದಲ್ಲಿ ಅಂತೇಳಿ ಎಲ್ಲರನ್ನೂ ನಂಬಿದ್ವಿ. ಗೌರವಾನ್ವಿತ ರಾಜ್ಯಪಾಲರು ಮುದ್ರೆಯನ್ನ ಒತ್ತಿ ವಾಪಸ್ ಕಳ್ತಾರೆ ಮಹಾನಗರ ಪಾಲಿಕೆ ಕಡತಕ್ಕೆ ಅಂತೇಳಿ. ಅದಾಗ್ಲಿಲ್ಲ. ಅದಕ್ಕೆ 24x7 ಅಂದ್ರ 24 ತಾಸು ಸತ್ಯಾಗ್ರಹವನ್ನು ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ. ಎಲ್ಲಾ ಹೋರಾಟಗಳು ಕೂಡ ಒಂದೇ ಮಾತು, ಈ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಆಗುವುದು ಕೂಡ ನಾವು ಈ ಹೋರಾಟ ನಿಲ್ಲಿಸುವುದಿಲ್ಲ. ಮತ್ತು ರಾಜ್ ನ್ಯೂಸ್ ಏನು ಈ ಹೋರಾಟಕ್ಕೆ ಅಭಿಯಾನಕ್ಕೆ ಸಾಥ್ ಕೊಟ್ಟಿದೆ. ರಾಜ್ ನ್ಯೂಸ್ ಕೂಡ ಧನ್ಯವನ್ನು ಈ ಹೋರಾಟಗಳ ಅರ್ಪಿಸುವಂತದ್ದು. ಇದಿಷ್ಟು ಈ ಪ್ರತ್ಯೇಕ ಪಾಲಿಕೆ ಹೋರಾಟ ಇದಾಗಿತ್ತು. ಧಾರವಾಡದಿಂದ ಪ್ರಶಾಂತಿನಿ, ರಾಜ್ ನ್ಯೂಸ್.